ಅಲ್ಲ, ನೀವು ಸೋಮನಕೊಪ್ಪದವರು, ನೀವ ದೇವ್ರಂತ ತಿಳ್ಕೊಬೇಕಂತ. ಈ ಪುಣ್ಯ ಕಾರ್ಯದೊಳಗೆ ಭಾಗಿಯಾಗಿರಲ್ಲ, ನೀವ ಪುಣ್ಯವಂತರು, ನೀವ ಭಾಗ್ಯವಂತರು, ನೀವ ದೇವ್ರಂತ. ನೀವ ದೇವ್ರು ಅನ್ಬೇಕಂತ ಅಂತಿರ್ತಾರೆ ನೋಡ್ರಿ. ಒಬ್ಬೊಬ್ರು ಯಾರು ಬಂದ್ರೆ, ಯಪ್ಪ ಅವ ದೇವ್ರು ಬಂದಂಗೆ ಬಂದ, ಅವ ದೇವ್ರು ಬಂದಂಗೆ ಬಂದ. ಸಾಂಬಜಯ ನಮ ಪಾರ್ವತಿ ಶಿವಾರ ಮಾದೇ. ಕುರ್ಚಿ ತೋರಿ. ಮತ್ತೆ ನೋಡ್ರಿ, ಆ ದೇವಿಯ ಬರುವಿಕೆ ಬರೋದಕ್ಕೆ, ಅಪ್ಪುಗಳು ಬರೋದಕ್ಕೆ ಹೆಂಗೆ ಸಂದರ್ಭ ಅದಲ್ಲ ಅದು. ನನ್ನ ಸೂತ್ರವಿನೋ ಅದನ್ನು ಹೇಳಕ್ಕೆ. ಈಗ ಏನು ನೀವು ನಾಮಸ್ಮರಣೆ ಮಾಡಾಕತ್ತಿರಲ್ಲ, ಇದು ಎಷ್ಟು ಸೂಕ್ಷ್ಮ ಐತೆ ನೋಡ್ರಿ. ಆಕೆ ಎಷ್ಟು ಹೇಳಂದ್ರೆ 39ನೇ ಶ್ಲೋಕ ಎಷ್ಟು ಚಂದ ಹೇಳ್ತಂದ್ರೆ, ಆವ ನೀಚನು ನನಗೆ ನಿನಗೆಯು ಭಾವ ಭೇದ ಮಾಡುವವನು. ಈಗ ಅಪ್ಪರು ಬಂದ್ರಲ್ಲ ದೇವಿ, ಆವಾಗ ನಾವು ಒಳಗೊಂದು ಹೊರಗೊಂದು ಅಲ್ಲ, ಬರೀ ಡಾಂಬಿಕ ಅಲ್ಲ, ಅಂತರಾಳದೊಳಗೆ ಅವರೊಳಗೆ ನಾವು ದೇವಿಯನ್ನು ಕಾಣಕ್ಕೆ ಸಾಧ್ಯ ಐತಂತದ, ಸಾಧ್ಯ ಐತಂತ. ಇದು ಸತ್ಯ ಅದ. ಮತ್ತು ಅವರೊಳಗೆ ನಮಗೆ ದೇವಿ ಕಾಣು ಭಾವ ಬಂದಿಲ್ಲ ಅಂದರೆ ನಮ್ಮಲ್ಲಿ ಡೂಪ್ಲಿಕೇಟ್ ಅದೀವಿ, ನಾವು ಪುಣ್ಯ ಮಾಡಿಲ್ಲ. ಅದನ್ನು ಎಷ್ಟು ಚಂದ ವರ್ಣನೆ ಮಾಡ್ಯಾರ ನೋಡ್ರಿ. ಆವ ನೀಚನು ನನಗೆ ನಿನಗೆಯೋ ಭಾವ ಭೇದ ಮಾಡುವನು ಅದಮನು. ಅವಾಗ ಕೇವಲ ಅಂದ್ರೆ ಬರೀ ನರಕ ಕಷ್ಟ ಆಕೈತಂತ. ಇದು ಸತ್ಯ, ಇದು ಸತ್ಯ ಅಂತ. ಇನ್ನು ನನಗೆ ನಿನಗೈಕ್ಯ ಆವ ಮಾಡುವ ಹರಳಕಟ್ಟಿ ಅಪ್ಪಾರನ್ನ ನಾವು ದೇವಿ ಕಾಣ್ಬೇಕಂತೀವಲ್ಲ, ಆ ದೇವಿಯೊಳಗೆ ಅವರನ್ನು ಕಾಣೋದು, ಅವರೊಳಗೆ ದೇವಿಯನ್ನು ಕಾಣೋದು, ಅದಕ್ಕೆ ಐಕ್ಯ. ನನಗೆ ನಿನಗೆ ಐಕ್ಯ ಮಾಡುವ ಅವನೇ ಪುಣ್ಯನು. ಈ ಭಾವ ಅವನಲ್ಲಿ ಬಂದತ್ತಂದ್ರೆ ಅವನ ಹಿಂದಿನ ಜನ್ಮದ ಪುಣ್ಯದ. ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ ಅವ ಗೌರವ ಕೊಡ್ತಾನಂದ್ರೆ ಹಿಂದಿನ ಜನ್ಮದ ಪುಣ್ಯದ ಫಲ ಇತ್ತಂದ್ರೆ ಅಷ್ಟೇ ಬರ್ತತಿ. ಇಲ್ಲಂದ್ರೆ ಅವರನ್ನು ಅಷ್ಟು ಗೌರವದಿಂದ ಕಾಣೋಕ್ಕಾಗೋದಿಲ್ಲ. ಅದಕ್ಕೆ ಪುಣ್ಯನೇ ಬೇಕಂತ ಅದನ್ನು ಈ ರೀತಿಯಾಗಿ ಹೇಳ್ತಾರೆ. ಕೊನೆಯದಾಗಿ ಮತ್ತೆ ಹೇಳ್ತಾಳ, ಅಷ್ಟೇ ಅಲ್ಲ, ಈಗ ನಿಮ್ಮ ಭಜನೆಯೇ ನನ್ನ ಭಜನೆಯೋ. ಈಗೇನು ಶ್ರದ್ಧಾನಂದಪ್ಪಗಳದು, ಪೂರ್ಣಾನಂದಪ್ಪರದು ನೀವು ಭಜನೆ ಮಾಡಾಕತ್ತಿರಲ್ಲ, ನಾಮಸ್ಮರಣೆ ಮಾಡಾಕತ್ತಿರಲ್ಲ, ಅದು ದೇವಿದಂತ ನೋಡು. ನಿಮ್ಮ ಭಜನೆಯೇ ನನ್ನ ಭಜನೆಯೋ, ನಿಮ್ಮ ಸ್ತುತಿ ಇದು, ಎನ್ನ ಸ್ತುತಿ ಇದು. ಈ ಗುರುವಿನ ಸ್ತುತಿ ನಾವು ಮಾಡಾಕತ್ತೀವಲ್ಲ, ಅಪ್ಪ ಅವ್ರ ಸ್ತುತಿ ಮಾಡಾಕತ್ತೀವಲ್ಲ, ಅವ್ರ ಪಾದ ಕಮಲಗಳಿಗೆ ಎರಿ ಏನಾಕತ್ತೀವಲ್ಲ, ಅದು ದೇವಿಗೆ ಹೋಗಿ ಮುಟ್ತೈತೆ ಅಂತ. ಮತ್ತು ನಮ್ಮ ಮನಸ್ಸು ಹೊಲಸಿತ್ತಂದ್ರೆ ಭಾವ ಭೇದ ನೋಡ್ರಿ. ಈಗ ಇಲ್ಲಿ ಯಾರೋ ಒಬ್ರು ಪಾಲ್ಕಿ ತೊಗೊಂಬಂದ್ರೆ ಅಂತ ತಿಳ್ಕೋರಿ ನೀವು. ಯಾರು ಯಾಕ್ರಿ? ನನಗೆ ಬ್ಯಾಡಾದ ಪುಣ್ಯಾತ್ಮ ಪಾಲ್ಕಿ ಹೊತ್ಕೊಂಬಂದಾನಂತ ತಿಳ್ಕೋರಿ ನೀವು. ಬಡ ಬಡ ಹೋಗಿ ನಾ ಕಾಲಿಗೆ ನೀರು ಹಾಕಲಿಲ್ಲ ಅಂದ್ರೆ ನನ್ನಂಥ ಮೂರ್ಖ ಯಾರೂ ಅಲ್ಲ. ನಿಜವಾದ ಜ್ಞಾನಿ ಇದ್ದಂದ್ರೆ, ನಿಜವಾದ ಸಂಸ್ಕಾರಯುತ ವ್ಯಕ್ತಿ ಇದ್ದಂದ್ರೆ ಆ ವ್ಯಕ್ತಿನ ನೋಡೋದಲ್ಲ, ಮ್ಯಾಲ ಪಾಲಿಕೆ ಐತಲ್ಲ ಅದಕ್ಕೆ ಇವನು ಪಾದಕ್ಕೆ ನೀರು ಹಾಕಿ ನಮಸ್ಕಾರ ಮಾಡಿದ್ರೆ ಆ ಪಾಲಿಕೆಗೆ ನೀರು ಹಾಕಿ ಅದಕ್ಕೆ ನಮಸ್ಕಾರ ಮಾಡಿದಂಗೆ ಅಂತ ನೋಡ್ರಿ. ಎಷ್ಟು ಅದ್ಭುತ ಅದಲ್ಲ. ಹಂಗೈತದ ಗುರುನಾಮ ಸ್ಮರಣೆ ಅಂದ್ರೆ ಭಾಳ ಸೂಕ್ಷ್ಮ ಐತದ.
ಅದಕ್ಕೆ ದೇವಿನೇ ಹೇಳ್ಬಿಟ್ಟಾಳೆ ಈ ಮಾತ. ಯಪ್ಪ ನಿನ್ನ ಭಜನೆಯನ್ನು ಯಾರು ಮಾಡ್ತಾರ ನಂದಂತ ತಿಳ್ಕೋತೀನಿ ಅಂದಾಳಕ್ಕೆ. ನಿಮ್ಮ ಭಜನೆ ನನ್ನ ಭಜನೆಯು, ನಿಮ್ಮ ಸ್ತುತಿ ಇದು ಎನ್ನ ಸ್ತುತಿ ಇದು, ನಿಮ್ಮ ಮೂರ್ತಿಯೇ ಎನ್ನ ಮೂರ್ತಿ ಇದು. ಪೂರ್ಣಾನಂದ ಪೂರ್ಣದ ಈ ಗುರುಗಳ ಫೋಟೋ ಇಟ್ಟು ಪೂಜೆ ಮಾಡಕತ್ತಿರಲ್ಲ, ಅದ್ರಾಗ ದೇವಿನ ಕಾಣ್ರಿ ಅಂತ ನೋಡ್ರಿ, ಎಷ್ಟು ಅದ್ಭುತ ಅದಲ್ಲ. ನಿಮ್ಮ ಮೂರ್ತಿ ಎನ್ನ ಮೂರ್ತಿಯು ಸತ್ಯ ಸತ್ಯವಿದು. ಇದೊಂದು ನಾ ವರ್ಣನೆ ಮಾಡಕತ್ತಿ ಭಾಳ ಲೇಟ್ ಆಕತ್ತೆ. ಸತ್ಯ ಸತ್ಯವಿದು ಅಂದ್ರೆ ಅಂತಿರ್ತಾರೆ ನೋಡ್ರಿ, ಏ ತಮ್ಮ ನೀ ಆ ಹುಡುಗನ ಬಡ್ದೇನೋ, ಸತ್ಯವಾಗಿಯೂ ಇಲ್ಪ ಅಂದ್ರೆ ಹಾನಿ ಮಾಡಿದಂಗೆ ಅದು. ಸತ್ಯವಾಗಿಯೂ ನಾವು ಇಲ್ಪ, ಮತ್ತು ಸತ್ಯವಾಗಿಯೂ ನಾ ಬಾಯಿ ಮಾಡಿಲ್ವ ಇವ, ಸತ್ಯವಾಗಿಯೂ ನಾ ಬಾಯಿ ಮಾಡಿಲ್ವ, ಸುಳ್ಳು ಅಂತದು. ಹಿಂಗೆ ಸತ್ಯವಾಗಿಯೂ ಅಂದ್ರೆ ಪ್ರಮಾಣ ಮಾಡಿ ಹೇಳಿದಂಗೆ ಅದು. ಏನು, ನಿಮ್ಮ ಮೂರ್ತಿ ಇಟ್ಟು ಪೂಜೆ ಮಾಡಿದ್ರೆ ನನ್ನ ಮೂರ್ತಿ ಇಟ್ಟು ಪೂಜೆ ಮಾಡಿದಂಗಪ್ಪ, ಸತ್ಯ ಸತ್ಯವಿದು. ಹೀಗೆ ಸುಮ್ಮನೆ ನೀವು ನಡೀರೆಂಬುತ್ತಾ, ನೀವು ಹಂಗೆ 3 ಮಂದಿ ಸುಮ್ಮನೆ ನಡೀರಿಪ್ಪ ಅಂಥೇಳಿ ನಡೀರೆಂಬುತ್ತ ಅಮ್ಮ ನಮ್ಮನ್ನು ಅಪ್ಪಿಕೊಳ್ಳುತ್ತ ಗಗನದೊಳ್ಳಮ್ಮ ತಾನ ದೃಶ್ಯವಾದಳೋ ಬಸವ ಕೇಳೆಂದ, ಬಸವ ಕೇಳೆಂದ. ಹಿಂಗ ದೃಶ್ಯವಾಗಿಯೇ ಹೋಗೆದೇಯು, ಮಾಯವಾಗಿಯೇ ಹೋಗಿ ದೇವಿಯು. ಆ ಗ್ರಂಥವನ್ನು ಪರಿಷ್ಕರಣೆ ಮಾಡುವವರು ಆ ಭಾಮಿನಿ ಷಟ್ಪದಿಗೆ ಅನುಗುಣವಾಗಿ, ಮಾತ್ರೆಗಳ ಲೆಕ್ಕಕ್ಕೆ ಅನುಗುಣವಾಗಿ ಒಬ್ಬೊಬ್ಬರು ದೃಶ್ಯವಾಗಿಯೇ ಹೋಗಿ ಅಂತ ಬರ್ದಾರ, ಒಬ್ಬೊಬ್ಬರು ಮಾಯವಾಗಿಯೇ ಹೋಗಿ ಅಂತ ಬರ್ದಾರ. ಹೀಗೆ ಅಂತೂ ಅದೃಶ್ಯವಾದಳು ಅಂತ ಅರ್ಥ. ಹೀಗೆ ದೃಶ್ಯವಾಯಿತು ನೆರೆದ ಪ್ರಜತ, ಹಿಂಗೆ ಏನಿದೆಲ್ಲ ಕಾಣಕತ್ತಿತ್ತು ಇದೆಲ್ಲವೂ ಮಾಯವಾಯಿತು. ಸ್ವಪ್ನದಂದದಿ ಕನಸು ಬಿದ್ದು ಹೋದಂಗೆ ಆಗಿಬಿಡ್ತದೆ ನೋಡ್ರಿ. ಎಮ್ಮ ಕಣ್ಮನಕ್ಕೆ ದೃಶ್ಯವಾಯಿತು ದೇವಿ ಕಂಡದು ಶಾಶ್ವತದಿ ನಾವು ಮೂವರು ಉಳಿದವು ಬಸವ ಕೇಳೆಂದ, ಬಸವ ಕೇಳೆಂದ. ಸಾಂಬ ಜೈ ನಮ ಪಾರ್ವತಿ ಶಿವರ ಮಹಾದೇವ್. 9:17 ಆಯ್ತು. ನಟ್ ಹೇಳು ಸಾಕು, ಸಾಕ ಏನಟ್ಟು ಹೇಳು. ಹೇಳ್ರಿ. ಒಂದು ದೇವಿ ಮೇಲೆ ಪದ್ಯ ಹೇಳ್ರಿ.